ಸೊ ನೀವು ವಿಡಿಯೋಸ್ ಅದು ನೋಡಿದ್ರೆ ನಮಗೆ ಭೀ ಇಂಟ್ರೆಸ್ಟ್ ಬರ್ತದೆ, ಅಪ್ಸೆಟ್ ಭೀ ಫೀಲ್ ಆಗ್ತದ. ಹ್ಯಾಪಿ ಬರ್ಡೇ ಬವ್ವ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಏ ಅವ್ರ ಸಿಸಿ ಸಲಕ ಒಂದು ಗಿಫ್ಟ್ ತೊಗೊಂಡ ನೋಡ್ರಿ. ಆಯ್ತಾದ್ಮೇಲೆ ಆಯ್ತು ಅವ್ರಿಗೆ ಎದ್ರ ಹಾಕ್ಬಿಡಬೇಕು. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಿದ್ದೀರಿ? ನಾ ಭೀ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಸೊ ಇವತ್ತು ಸ್ಯಾಟರ್ಡೇ ನಮ್ಮ ಸ್ಕೂಲ್ ಹಾಲಿಡೇ ಅದ ಇವತ್ತು. ಸೊ ಈಗ ಲೇಟ್ ಮಾಡಿದ್ದೀನಿ ಸ್ವಲ್ಪ. ದಿನ ಜಲ್ದಿ ಹೇಳ್ತೀನಲ್ಲ, ನಿಮ್ಗೆ ಗೊತ್ತೇ ಅದ. ಇದ್ದಾಗ ನಾನು ಜಾಸ್ತಿ ಬ್ಲಾಗ್ ಮಾಡ್ತೀನಿ. ಸ್ಕೂಲ್ ಟೈಮಿಗೆ ನನಗೆ ಟೈಮೇ ಸಿಗಲ್ಲ ಬ್ಲಾಗ್ ಮಾಡೋಕ್ಕೆ. ಟಯರ್ಡ್ ಆಗಿರ್ತೀನಲ್ಲ, ಸಂಜೆಗೆ ಮಾಡ್ಬೇಕು ಅಂದ್ಕೊಂಡಿರ್ತೀನಿ. ಬಟ್ ಟೈಮ್ ಇಲ್ಲಾರ ಸಲಕ್ಕೆ ನನಗೆ ಟಯರ್ಡ್ ಆಗಿ ಸಲಕ್ಕೆ ನನಗೆ ಬ್ಲಾಗ್ ಮಾಡ್ಲಿಕ್ಕೆ ಒಲ್ಲ ಅನ್ನಿಸ್ತದ. ಸೊ ಅದಕ್ಕೆ ಹಾಲಿಡೇಸ್ ಇದ್ದಾಗೆ ಚುಟ್ಟಿ ಇದ್ದಾಗೆ ಮಾಡ್ತೀನಿ. ಸೊ ಇವತ್ತು ಸ್ಯಾಟರ್ಡೇನೇ 4th ಸ್ಯಾಟರ್ಡೇ. ನಮಗೆ 4th ಸ್ಯಾಟರ್ಡೇ ಇದ್ದಾಗ ನಮ್ಮ ಸ್ಕೂಲ್ ಹಾಲಿಡೇ ಇರ್ತದೆ. ಅದೊಂದು ಅಡ್ವಾಂಟೇಜ್ ನಮಗೆ. ಸೊ ಇವತ್ತು ನಾಳೆಗೆ ಚುಟ್ಟಿ. ಸೊ ಇವತ್ತು ಮತ್ತು ನಾಳೆಗೆ ಬ್ಲಾಗ್ ಮಾಡ್ತೀನಿ. ಫಸ್ಟಿಗೆ ಯಾರೆಲ್ಲ ಹೊಸಬರು ನನ್ನ ವೀಡಿಯೋ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಾಗೆ ವಿಡಿಯೋ ನೋಡ್ತಾ ಇರ್ರಿ. ನಾ ಹಾಗೆ ವಿಡಿಯೋಸ್ ಆ್ಯಕ್ಚುಲಿ ನಾ ಚುಟ್ಟಿ ಇದ್ದಾಗ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರ್ತೀನಿ. ಬಟ್ ಏನು ಅನ್ನಿಸ್ತದ, ಲೇಟ್ ಮಾಡಿ ಹೇಳೋ ಸಲಕ್ಕೆ ಲೇಟ್ ಆಗಿಬಿಡ್ತದ. ಒಲ್ಲ ಅನ್ನಿಸ್ತವ ಹೋಗ್ಲಕ್ಕೆ ಭೀ ಸಿಗದೆ. ಹಿಂಗೆ ಅಪರೂಪಕ್ಕೆ ನಮಗೆ ಚುಟ್ಟಿ ಅದ್ರೊಳಗೆ ಒಲ್ಲ ಅನಿಸ್ತವ ಹೊರಗೆ ಹೋಗ್ಲಕ್ಕೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಿಗೆ ನಾವು ಎಷ್ಟೆಲ್ಲ ಬ್ಲಾಗ್ ಮಾಡಿದ್ರೆ ಒಂದು ಸಲ ಏನು ಅನಿಸ್ತದ, ಹಿಂಗೆ ನೋಡಲ್ಲ, ಹೆಚ್ಚಿಗೆ ವ್ಯೂಸ್ ಆಗಲ್ಲ, ಲೈಕ್ಸ್ ಭೀ ಸಿಗಲ್ಲ ಒಂದೊಂದು ಸಲ. ಸೊ ಅಪ್ಸೆಟ್ ಭೀ ಫೀಲ್ ಆಗ್ತದೆ. ಸೊ ಅದಕ್ಕಂತ ನಂಗೆ ವೀಡಿಯೋ ಮಾಡೋಕ್ಕೆ ಒಂದೊಂದು ಸಲ ಒಲ್ಲ ಅಂತ ಅನ್ನಿಸ್ತದೆ. ಅದಕ್ಕಂತ ನಾವು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಮಾಡ್ತೀವಿ. ಒಬ್ಬೊಬ್ಬರು ವೀಡಿಯೋಸ್ ನೋಡಲ್ಲ, ಲೈಕ್ಸ್ ಭೀ ಹಾಕಲ್ಲ, ಏನಿಲ್ಲ, ಜಸ್ಟ್ ಇಗ್ನೋರ್ ಮಾಡ್ತಾರಲ್ಲ. ಸೊ ಅದು ಭೀ ಒಂದು ಸ್ವಲ್ಪ ಅಪ್ಸೆಟ್ ಆಗ್ತದೆ. ಸೊ ಹಂಗೆ ಮಾಡಬೇಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ನಾನೆಲ್ಲ ವೀಡಿಯೋಸ್ ನೋಡಿರಿ. ಕುಕಿಂಗ್ ವೀಡಿಯೋಸ್ ರಿಲೇಟೆಡ್ ಇರ್ತಾವೆ. ಹಾಗೆ ಒಂದೊಂದು ಸಲ ಬೇರೆ ನಾನು ಸ್ಕೂಲ್ ರಿಲೇಟೆಡ್ ಅದು ಭೀ ವೀಡಿಯೋಸ್ ಹಾಕ್ತೀನಿ. ಸೊ ಸಪೋರ್ಟ್ ಮಾಡಿರಿ. ಕುಕಿಂಗ್ದ ಇಂಟ್ರೆಸ್ಟ್ ಅದಕ್ಕೆ ಇದೊಂದು ಚಾನೆಲ್ನ ಓಪನ್ ಮಾಡಿದ್ದೆ, ಕ್ರಿಯೇಟ್ ಮಾಡಿದ್ದೆ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗೆ ವಿಡಿಯೋಸ್ ನೋಡಿರಿ. ಸೊ ನೀವು ವಿಡಿಯೋಸ್ ಅದು ನೋಡಿದ್ರೆ ನಮಗೆ ಭೀ ಇಂಟ್ರೆಸ್ಟ್ ಬರ್ತದೆ. ವೀಡಿಯೋ ಮಾಡಬೇಕಪ್ಪ, ಹೊರಗೆ ಹೋಗಿ ವೀಡಿಯೋಸ್ ಅದೆಲ್ಲ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ. ಬಟ್ ವೀಡಿಯೋಸ್ ಹೆಚ್ಚಿಗೆ ವ್ಯೂಸ್ ಆಗ್ಲಾರ್ಲಿಂತ, ಲೈಕ್ಸ್ ಭೀ ಸಿಗ್ಲಾರ್ಲಿಂತ ನಮಗೆ ಏನು ಅನಿಸ್ತದೆ, ಒಲ್ಲ ಅಂತ ಅನ್ನಿಸ್ತದೆ. ಸೊ ಅದಕ್ಕೆ ಒಂದೊಂದ್ಸಲ ಬಿಡ್ತೀನಿ. ನಾವು ಒಮ್ಮೆ ಫೋರ್ಸ್ ಮಾಡ್ತಾರೆ, ಮಾಡು ವೀಡಿಯೋಸ್ ಮಾಡು, ಒಮ್ಮೆಲೆಗೆ ವ್ಯೂಸ್ ಆಗಲ್ಲ, ಲೈಕ್ಸ್ ಸಿಗಲ್ಲ, ಮಾಡು ಅಂತ ಹೇಳ್ತಾರೆ. ಸೊ ಅದಕ್ಕಂತ ನಾನು ವೀಡಿಯೋ ಮಾಡ್ತೀನಿ ಒಂದೊಂದು ಸಲ. ಸೊ ಅದಕ್ಕಂತ ಸಪೋರ್ಟ್ ಮಾಡಿರಿ. ಏನೋ ಒಂದು ಇಂಟ್ರೆಸ್ಟ್ ಅದ, ಕುಕಿಂಗ್ದ ಪ್ಯಾಷನ್ ಅದ ಅಂದ್ಕೇಸಿಂದ ID ಕ್ರಿಯೇಟ್ ಮಾಡೀನಿ. ಸೊ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋ ಅಷ್ಟೇ ಅಲ್ಲ, ಹೊರಗೆ ಹೋಗಿ ವಾಟ್ ಎವರ್ ಡೈಲಿ ನಾನು ವ್ಲಾಗ್ಸ್ ಹಾಕ್ತೀನಂತ. ಯಾಕೆ ನಾನು ಸ್ಕೂಲಿಂದ ಭಾಳ ಎಂಟರ್ಟೈನ್ಮೆಂಟ್ ಫನ್ ಇರ್ತದೆ, ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಅದು ಭೀ ವೀಡಿಯೋಸ್ ಹಾಕ್ತೀನಿ. ಬೇಕಾದ್ರೆ ನೀವು ಕಮೆಂಟ್ ಭೀ ಮಾಡಿರಿ. ಕುಕಿಂಗ್ ರಿಲೇಟೆಡ್ ಚಾನಲ್ಸ್, ಕುಕಿಂಗ್ ರಿಲೇಟೆಡ್ ವೀಡಿಯೋಸ್ ಬೇಕಾ, ಇನ್ನು ಸ್ಕೂಲ್ ರಿಲೇಟೆಡ್ ಆರ್ ಎಲ್ಸ್ ಡೈಲಿ ವ್ಲಾಗ್. ಸೊ ಎಲ್ಲ ಕಮೆಂಟ್ ಭೀ ಮಾಡಿರಿ. ಎಸ್, ಚಲೋ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ಸೊ ಬರೀ ನಾವು ಒಮ್ಮೆ ಇವತ್ತು ಕುಕಿಂಗ್ ಏನು ಅಡುಗೆ ಮಾಡ್ಲತ್ತಾರಂತ ಕೇಳೋ. ಹಾಯ್ ಅಮ್ಮ. ಹಾಯಪ್ಪ. ಏನು ಮಾಡತ್ತಿ? ನಾನಪ್ಪ ಅಡುಗೆ ಮಾಡತ್ತೀನಿ ನೋಡು. ಅಡುಗೆ ಮಾಡತ್ತಿ? ಏನು ಲಂಚ್ ಸಲ ಪ್ರಿಪೇರ್ ಮಾಡತ್ತಿ? ಏನು ಮಾಡತ್ತಿ ಇವತ್ತು ಅಡುಗೆ? ಅವ್ರಿಗೆ ಪಲ್ಯ ಬಟ ಮೆಂತಿ ಪಲ್ಯ ಹಾಕಿಸಿನ ಅವ್ರಿಗೆ ಪಲ್ಯ ಮಾಡಿ ಮಿಕ್ಸ್ ಮಾಡತ್ತಿ. ಅವ್ರಿಗೆ ಮತ್ತೆ ಇದು ಮೆಂತಿ ಪಲ್ಯ ಹಾಕಿ ಮಿಕ್ಸ್ ಮಾಡ್ಲತ್ತಾರ ಮಮ್ಮಿ. ಸೊ ಇದು ಯಾರೆಲ್ಲ ಮಾಡ್ತೀರಾ ಗೊತ್ತಿಲ್ಲ, ಇದ್ರ ಐಡಿಯಾ ಇರ್ಬೋದು ಅನಿಸ್ತು ಯಾರೆಲ್ಲ ಮಾಡ್ತೀರಿ. ಬಟ್ ಇದು ಆಕ್ಚುಲಿ ಅವ್ರಿಗೆ ಮತ್ತೆ ಮೆಂತಿ ಪಲ್ಯ ಎರಡು ಮಿಕ್ಸ್ ಮಾಡ್ತಾರೆ ಪಲ್ಯ. ಚಲೋ ಆಗಿರ್ತದ, ಟೇಸ್ಟ್ ಚಲೋ ಆಗಿರ್ತದ. ಸೊ ನೋಡ್ರಿ ನಮ್ಮ ಮಮ್ಮಿ ಅದು ರೆಸಿಪಿ ಹೆಂಗೆ ಮಾಡ್ತಾರಂತ ಅದು ಪಲ್ಯ. ಸೊ ಯಾರೆಲ್ಲ ಮಾಡಿಲ್ಲ ಟ್ರೈ ಮಾಡ್ರಿ, ಚಲೋ ಅನಿಸ್ತದೆ, ಟೇಸ್ಟ್ ಇರ್ತದೆ ಭಾರಿ. ಆಮೇಲೆ ಗ್ಯಾಸ್ ಮೇಲೆ ಹೊಂಟದ ನೋಡು. ಯಾಕಮ್ಮ ನಾವು ಒಯ್ದು ಸ್ಮೆಲ್ ನೋಡಿ ಎಷ್ಟು ಹೊಂಟದ. ಚಾಲು ಮಗಳು ಒಯ್ದು ದೊಡ್ಡ, ಅದು ಭೀ ದೊಡ್ಡ ಗ್ಯಾಸ್ ಚಾಲು ಇಟ್ಕೇಸಿ ಹಂಗೆ ಇಟ್ಟಿರಿ ಹೇಳ್ತೀನಿ ಎಷ್ಟು ಸ್ಮೆಲ್ ಹೊಂಟದ ಅಂತ. ಚಾಲು ಮಾಡಿ ನನಗೆ ಕಡದಮ್ಮ ಧ್ಯಾನ ಕಡಿಲವ. ಈಗ ಫಸ್ಟ್ ಇಲ್ಲಿ ನಾವು ಒಮ್ಮೆ ಗ್ಯಾಸ್ ಚಾಲು ಮಾಡ್ಕೊಂಡು ಪ್ಯಾನ್ ಇಟ್ಟಾರ. ಈಗ ಇದ್ರಾಗ ನಾವು ಒಮ್ಮೆ ಮೇ ಬಿ ಶೇಂಗಾ ಫ್ರೈ ಮಾಡ್ತಾರೇನೋ ಅಲ್ಲಮ್ಮ? ಏನು ಮಾಡತ್ತೆ? ಶೇಂಗಾ ಉರಿತೀನಪ್ಪ. ಶೇಂಗಾ ಉರಿತೀನಿ. ಶೇಂಗಾ ಸೊ ಇದು ಸ್ಟೆಪ್ ವೈಸ್ ಎಲ್ಲ ಹೆಂಗೆ ಮಾಡ್ತಾರೆ ಪಲ್ಯ, ಫುಲ್ ಸ್ಟೆಪ್ ಟು ಸ್ಟೆಪ್ ತೋರಿಸ್ತೀನಿ ನಾನು. ಫಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಾರ, ಶೇಂಗಾ ಫ್ರೈ ಮಾಡಬೇಕು. ಸೊ ಚಲೋ ಫ್ರೈ ಮಾಡ್ಬೇಕು ಶೇಂಗಾ, ನಿಮ್ಗೆ ಗೊತ್ತೇದಲ್ಲ ಹೆಂಗೆ ಮಾಡ್ಬೇಕಂತ. ಆ್ಯಕ್ಚುಲಿ ಅದೇ ಶೇಂಗಾಲಿಂದ ಹಿಂಡಿ ಮಾಡಬೇಕು, ಅದಕ್ಕಂತ ಅಮ್ಮ ಫಸ್ಟಿಗೆ ಶೇಂಗಾ ಫ್ರೈ ಮಾಡ್ಲತ್ತಾರ.
ಆಯ್ತು. ಇಲ್ಲಿ ಹಿಂಗೆ ಶೇಂಗಾ ಫ್ರೈ ಹಾಕೋತಾನೆ ಇಲ್ಲಿ ಸೈಡಿಗೆ ನಾವು ಮಮ್ಮಿ ಮಿಕ್ಸಿ ಜಾರಿಗೆ ಇವೆಲ್ಲ ಮೆಣಸಿನ್ಕಾಯಿ ಮುರಿದು ಈ ಥರ ಹಾಕೊಲತ್ತಾರ ಫಸ್ಟ್. ಹ್ಞೂ ಸೊ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಯಾರ ಜಾರ್ದಾಗ. ಇನ್ನೊಂದು ಇಷ್ಟು ಹೋಗ್ತೀನಿ ಯಾಕಂದ್ರೆ ಖಾರ ಖಾರ ಬೇಕು ಬಿಡ. ಸೊಪ್ಪು ಐತೆ ನಮ್ಗೆ ಅಷ್ಟು ಆಗಲ್ಲ. ಸೊ ಅಷ್ಟೇ ಮೀಡಿಯಮ್ ಸ್ಪೈಸಿ ತಿನ್ನೋರು ಸ್ವಲ್ಪ ಮೀಡಿಯಮ್ ಖಾರ ಮಾಡ್ಕೊರಿ. ಖಾರ ತಿರ್ಲಾರ್ದ್ರೆ ಸೊಪ್ಪು ಮಾಡ್ಕೊಬೋದು. ನಮಗೆ ಖಾರ ಸ್ವಲ್ಪ ಹಾಕ್ರಿ ಮೆಣಸಿನ್ಕಾಯಿ. ನಮಗೊಂದು ಸ್ವಲ್ಪ ಮೀಡಿಯಮ್ ಇರ್ಬೇಕು ಖಾರ. ಸೊ ಅದಕ್ಕೆ ನಾವು ಈಗ ಇಷ್ಟು ಮೆಣಸಿನ್ಕಾಯಿ ಹಾಕೊಂಡ್ರು. ಸೊ ಇಲ್ಲಿ ಬಿ ನೋಡ್ರಿ ಒಂದು ಸ್ವಲ್ಪ ಶೇಂಗಾ ಫ್ರೈ ಆಗ್ಯಾವ. ಇವಾಗ ನಮ್ಮ ಮಮ್ಮಿ ಎಳ್ಳೆ ಆ್ಯಡ್ ಮಾಡ್ತಾರೆ ಈಗ ಅದಕ್ಕೆ. ಈಗ ಪಲ್ಯಾಗ ಹಿಂಡಿ ಅದು ಹಾಕ್ತೀವಲ್ಲ ಬರೀ ಜಸ್ಟ್ ಶೇಂಗಾ ಅಷ್ಟೇ ಏನಂತಾರೆ ಮಿಕ್ಸಿ ಮಾಡಿ ಹಾಕ್ಬೇಡ್ರಿ, ಅದ್ರ ಜೊತೆ ಎಳ್ಳು ಭೀ ಹಾಕ್ರಿ, ಎರಡು ಚಲೋ ಟೇಸ್ಟ್ ಬರ್ತದೆ. ಯಪ್ಪೋ ಎಳ್ಳು ನೋಡ್ರಿ ಇಟ್ಕೊಂಡಿಲ್ಲತ್ತು. ಎರಡು ಸೀಟಿ ಹೊಡ್ಕೋಬೇಕು. ಏನು ಅವ್ರಿಕಾಯಿ ಕುದಿಸ್ಕೋಬೇಕು. ಇಲ್ಲಿ ನಾವು ಒಮ್ಮೆ ಕುಕ್ಕರ್ದೆ ಅವ್ರಿಕಾಯಿ ಹಾಕ್ಲತ್ತಾರ. ಇದು 2 ಸೀಟಿ ಕುದಿಸ್ಕೋಬೇಕಂತ. ಕುದಿಸ್ಕೋಬೇಕು ಫಸ್ಟಿಗೆ. ಕುದಿಸ್ಕೊಂಡು ಆದ್ಮೇಲೆ ಪಲ್ಯ ಮಾಡಬೇಕು. ಕುದಿಸ್ಲಕ್ಕೆ ಇಟ್ಟರೆ ಭಾಳ ಲೇಟ್ ಆಗ್ತದೆ ಬಟ. ಅದಕ್ಕಂತ ಸೀಟಿ ಹಚ್ಚದೇವು ಅಂತಂದ್ರೆ 2 ಸೀಟಿ ಜಲ್ದಿ ಆಗ್ತದ. ಆಮೇಲೆ ಪಲ್ಯ ಮಾಡಕ್ ಭೀ ಈಸಿ ಆಗ್ತದೆ. ಅದಕ್ಕೆ ಏನು ಮಾಡ್ತೀನಿ ಕುದಿಸ್ಕೊಳ್ತೀನಿ ಕುಕ್ಕರ್. ಸೊ ಎಲ್ಲ ಒಮ್ಮೆ ಎಲ್ಲ ಅವ್ರಿಕಾಯಿ ಹಾಕಿ ಕುಕ್ಕರ್ದಾಗ ಹಾಕಿ ಕುದಿಸ್ಕೊಳತ್ತಾರ ನೋಡ್ರಿ. 2 ಸೀಟಿ ಅಂತ ಅಷ್ಟೇ, ಹೆಚ್ಚಿಗೆ ಏನಿಲ್ಲ. 2 ಸೀಟಿ. ಈಗ ಭಾಳ ಮೆತ್ತಗಾಗ್ತವೆ. ಮೆತ್ತಗಾದ್ರೆ ಏನೋ ಅನ್ಸಲ್ಲ, ಭಾಳ ಮೆತ್ತಗ. ಅಷ್ಟೇ ಬೇನ್ ಮೆತ್ತಗೆ ಆಗಬಾರ್ದು, ಫುಲ್ ಪೆಸರಿಗೆ ಇಡ್ತಾವ, ಅಷ್ಟೇ ಮೀಡಿಯಮ್ ಇರ್ಬೇಕು. ಆಯ್ತು. ಈಗ ನಾವು ಮಮ್ಮಿ ನೀರದು ಹಾಕಿ ಅದು ಕುದಿಸಕ್ಕೆ ಬಿಟ್ಟಾರ. ಈಗ ನೆಕ್ಸ್ಟ್ ಸ್ಟೆಪ್ ಇದು ಉಪ್ಪದ ಹಾಕಿ ಇಲ್ಲಿ ಮಿಕ್ಸಿ ಜಾರ್ದೆ ಅವಾಗೆ ಮೆಣಸಿನ್ಕಾಯಿ ಹಾಕಿದ್ರಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕ್ಕೊಂಡು ಅದು ಒಳ್ಳೆ ಹಾಕ್ಬೇಕು ಬಿಟ್ರೆ. ಓಕೆ. ಇವೆಲ್ಲ ಸೊಪ್ಪು ಪಲ್ಯ ಅದೆಲ್ಲ ತಿನ್ಬೇಕು ನೋಡ್ರಿ, ಹೆಲ್ತಿಗೆ ಚಲೋ. ಹಾಗೆ ಒಣದೆ ಊಟ ಸಂಗಟ ಭೀ ತಿಂತಾರೆ. ನಂಗೆ ಊಟ ಸಂಗಟ ಭೀ ಭಾಳ ಇಷ್ಟ ಹಿಂಗೆ ಒಣದೆ ತಿನ್ಲಕ್ಕ. ಕುಲ್ಸಕ್ಕಿನ್ನ ಹಿಂಗೆ ತೊಳಕೆಸಿ ಊಟ ಸಂಗಟೆ ತಿನ್ಬೇಕು, ಹೆಲ್ತಿಗೆ ಚಲೋ. ಮೆಂತಿ ಪಲ್ಯ ಸೊಪ್ಪಿನ ಪಲ್ಯ ಎಲ್ಲ ತಿನ್ನಬೇಕು. ಇಲ್ಲಿ ಬೆಳ್ಳುಳ್ಳಿ ఇంకా ಇಷ್ಟು ಬೆಳ್ಳುಳ್ಳಿ ಹಾಕ್ಯಾರ. ನೈತಿಗಿದು ಸಣ್ಣ ಮಿಕ್ಸಿ ಮಾಡ್ಕೊತಾರೆ. ಸೊ ಇವಾಗ ಇಲ್ಲಿ ಇದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಇದೆಲ್ಲ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಈ ಥರ ಸಣ್ಣ ಆಗಬೇಕು. ನೆಕ್ಸ್ಟ್ ನಾವು ಮಮ್ಮಿ ಅದೇನು ಸೆಕೆಂಡ್ ಸ್ಟೆಪ್ ಇದೇನು ಫ್ರೈ ಮಾಡ್ಕೊಂಡಿದ್ರಲ್ಲ ಎಳ್ಳು ಶೇಂಗಾ, ಈಗ ಇದು ಭೀ ಸಣ್ಣಾಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಇದು ಭೀ ಪೌಡರ್ ಮಾಡ್ಕೊಂಡೆ ನೋಡ್ರಿ. ಈಗ ಈ ಥರ ಹಿಂಗೆ ಸಣ್ಣ ಮಾಡ್ಕೋಬೇಕು. ಅಷ್ಟು ಸಣ್ಣ ಭೀ ಬೇಡ, ಸ್ವಲ್ಪ ಇರಬೇಕು. ಸೊ ಎರಡು ಎಳ್ಳು ಮತ್ತು ಶೇಂಗಾ ಎರಡು ಹಾಕ್ದ್ರೆ ಅಡುಗೆ ರುಚಿ ಬರ್ತದೆ. ಬರೀ ಶೇಂಗಾಲಿಂದ ಅಷ್ಟೇ ರುಚಿ ಬರೋಲ್ಲ. ಎರಡೂ ಮಿಕ್ಸಿ ಮಾಡ್ಕೊಂಡು ಹಾಕಬೇಕು. ಈಗಮ್ಮ ಸೊ ಇಲ್ಲ ಮಮ್ಮಿ ಚಹಾ ಇಡ್ಲತ್ತಾರ. ಅದಕ್ಕೆ ಬೆಳಗ್ಗೆ ಚಹಾ ಕುಡ್ದಿಲ್ಲಲ್ಲ, ಅದಕ್ಕೆ ಸೀದಾ ಅಡುಗೆ ಮಾಡ್ಲಿಕ್ಕೆ ನಿಂತೀವಿ. ಮಮ್ಮಿಗೆ ತಲೆ ಭೀ ನೋಡ್ಸತ್ತು ರೆಡ್ ಲೆವೆಲ್. ಸೊ ಇಲ್ಲಿ ಒಂದು ಸೀಟಿ ಆಗ್ಯದ ನೋಡ್ರಿ ಕುಕ್ಕರಿಂದು. ಇಲ್ಲಿ ಅನ್ನಕ್ಕೆ ಇಟ್ಟಾರ ನಮ್ಮ ಮಮ್ಮಿ, ಇಲ್ಲಿ ಚಾಕ್ ಇಡ್ಲತ್ತಾರ. ನಮ್ಮ ಮನೆಗೆ ಚಪಾತಿ ಜಲ್ದಿನೇ ಖಾಲಿ ಆಯ್ತು. 2 ಸೀಟಿ ಆಯಿತು. 2 ಸೀಟಿಗೆ ನಾವು ಮಮ್ಮಿ ಕುಕ್ಕರ್ ತೆಗ್ದು ನೋಡ್ರಿ, ಅದು ಚೇಂಜ್ ಮಾಡಿದ್ರು. ಆಯ್ತು. ಬಗಾರ್ ಹಾಕ್ಲಕ್ಕಂತ ಕಡೆ ಇಟ್ಟಾರ. ಇವಾಗ ಇಲ್ಲಿ ಬಗಾರ ಹಾಕಸಲಕ್ಕಂತ ನಾವು ಮಮ್ಮಿ ಕಡೆ ಇಟ್ಟಾರ. ಈಗ ಅದ್ರಾಗ ಎಣ್ಣೆ ಹಾಕ್ಲತ್ತಾರ. ಸೊ ಹೆಂಗೆ ಮಾಡ್ತಾರೆ ಇದು ಪಲ್ಯ ಅಂತ ರೆಸಿಪಿ ಕರೆಕ್ಟ್ ನೋಡ್ಕೋರಿ, ಟ್ರೈ ಮಾಡಿರಿ. ಹಂಗೆ ಯಾರೆಲ್ಲ ಟ್ರೈ ಮಾಡಿಲ್ಲ, ಮಾಡಿದ್ರು ಭೀ ಮಾಡಿರಂದ್ರೆ ಭೀ ಟ್ರೈ ಮಾಡಿರಿ. ಅದಕ್ಕೆ ಎಲ್ರದ್ದು ರೆಸಿಪಿ ಸೇಮ್ ಇರಲ್ಲ, ಚೇಂಜ್ ಬೇರೆ ಬೇರೆನೇ ಇರ್ತದೆ. ಟೇಸ್ಟ್ ಭೀ ಬೇರೆನೇ ಕೊಡ್ತದೆ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ಮಂದಿ ಹಾಕಲ್ಲ, ಒಂದು ಸ್ವಲ್ಪ ಮಂದಿ ಬೇರೆ ಬೇರೆನೇ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕಂತ ಟ್ರೈ ಮಾಡಿ ನೋಡ್ರಿ. ಇವಾಗ ಇಲ್ಲಿ ಎಣ್ಣೆ ಕಾಯ್ತದೆ. ಎಣ್ಣೆ ಕಾದಾದ್ಮೇಲೆ ಅದು ಮಿಕ್ಸಿ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಬೇಕು. ಸೊ ಈ ಥರ ಹಿಂಗೆ ಎಣ್ಣೆಗೆ ಅದು ಫ್ರೈ ಮಾಡಬೇಕು. ಚಲೋ ಫ್ರೈ ಆಗಬೇಕು. ಅದು ಸ್ಮೆಲ್ ಹೋಗೋತನ ಹಾಗೆ ಕಲರ್ ಚೇಂಜ್ ಆಗತ್ತಾನ ಹಾಗೆ ಫ್ರೈ ಮಾಡಬೇಕು.
ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು, ಗೊತ್ತದಲ್ಲ, ಬ್ರೌನ್ ಕಲರ್ ಚೇಂಜ್ ಆಗ್ಬೇಕು ಸ್ವಲ್ಪ. ಸೊ ಹಿಂಗೆ ಚಮಚ ಇದು ಮಾಡಿಲ್ಲ, ಅದು ಹತ್ಕೋತದ ಕಡೆಗೆ. ಇದು ಮೆಂತಿ ಜೀರಿಗೆ ಸಾಸಿವೆ ಏನೋ ಹಾಕ್ಬಿಡ್ಬೇಡ. ಏನಮ್ಮ? ಮೆಂತಿ ಪಲ್ಯಕ ಜೀರಿಗೆ ಸಾಸಿವೆ ಹಾಕ್ಬಾರ್ದು. ಮೆಂತಿ ಪಲ್ಯ ಸಬ್ಸಿ ಪಲ್ಯಕ ಏನೋ ಹಾಕ್ಬಾರ್ದು. ಅನ್ನ ಕುಡಿಲ್ಲ ಹಂಗೆ ಇದು ಮಾಡ್ಕೊತೇನೆ ಬಿಟ್ಟ. ಇದು ಮಾಡ ಮಜ್ಜಿಗೆ ಆಂಬ್ರು ಮಾಡ್ತೀನಿ. ಇವಾಗೆಲ್ಲ ಒಮ್ಮೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅರ್ಶಿಣ ಹಾಕೊಂಡಾರ. ಸೈಡಿಗೆ ನೋಡ್ರಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಟದಾಗ, ಇಲ್ಲೆಲ್ಲ ಸ್ವಲ್ಪ ಕಲರ್ ಭೀ ಚೇಂಜ್ ಆಗ್ಯದ. ಈ ಥರ ಹಿಂಗೆ ಆಗಬೇಕು. ಅದಾದ್ಮೇಲೆ ಅರ್ಶಿಣ ಹಾಕ್ಬೇಕು ಇದ್ರಾಗ. ಮೆಂತಿ ಪಲ್ಯ ಆಯ್ತು, ಈಗ ಮೆಂತಿ ಪಲ್ಯ ಹಾಕ್ಬೇಕಾರ ನಾವು ಮೆಂತಿ ಪಲ್ಯನೇ ಅಂತೀವಪ್ಪ. ಮೆಂತಿ ಸೊಪ್ಪು ಅದೆಲ್ಲ ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ಸೊಪ್ಪಿಗೆ ಭೀ ಪಲ್ಯನೇ ಅಂತ ಹೇಳ್ತೀವಿ ನಾವು. ಪುಂಡಿ ಪಲ್ಯ, ಮೆಂತಿ ಪಲ್ಯ, ಸಬ್ಸಿ ಪಲ್ಯ ಅಲ್ಲ ಸುಂದ್ರು. ಏನಾಗೇನೇನ ಹಿಂಗೆ ಮಕ್ಕೊಂಡ ಏನೋ ಎಡಕಿಡ ಏನು ಮಾಡೋ ನೀನು ಬೆಡ್ಶೀಟ್ ನನಗೆ ಓದಿಸು. ರಾತ್ರಿ ನೀನು ಬೆಡ್ಶೀಟ್ನಾಗೆ ನಾನು ನಿದ್ದೆ ಆಗ್ಬಾರ್ದು. ಹಾಕು ಆಯ್ತಾ. ಒಮ್ಮೆ ಇಲ್ಲಿ ಇದು ಮೆಂತಿ ಸೊಪ್ಪು ಹಾಕೊಂಡಾರ. ಈಗ ಅದು ಮಿಕ್ಸಿ ಮಾಡಿದೇವಲ್ಲ ಪೌಡರ್, ಶೇಂಗಾ ಮತ್ತು ಎಳ್ಳಿಂದು ಅದು ಹಾಕ್ಲತ್ತಾರ. ಸೊ ಮಮ್ಮಿ ಎಲ್ಲ ಅಂದಾಜ್ಲಿಂತೆ ಹಾಕ್ತಾರೋ ರೀ. ಅದು ಅಂದಾಜ್ಲಿಂತೆನೇ ಹಾಕಿರ್ತೀವಿ ನೋಡು, ಅದು ಕೈ ಟೇಸ್ಟೇ ಬೇರೆ ಕೊಡ್ತದೆ. ಒಬ್ರೊಬ್ರು ಸ್ಪೂನ್ ಹಿಸಾಬ್ಲೆ ಹಂಗೆಲ್ಲ ಹಾಕ್ತಾರೆ, ಬಟ್ ನಮಗೆ ಬರಲ್ಲ ಅಂದಾಜ್ಲಿಂತೆ. ನಾವು ಮಮ್ಮಿ ನಾವರೇ ಎಷ್ಟು ವರ್ಷದಿಂದ ನೋಡ್ಕೊತಾ ಹೊಂಟೀವಿ. ಅಂದಾಜ್ಲಿಂತೆ ಹಾಕ್ತಾರೋರು, ಅದೇ ಕರೆಕ್ಟ್ ಆಗಿರ್ತದೆ. ಅಡುಗೆ ಮಾಡಿದ್ರೆ ಅಂದಾಜ್ಲಿಂದ ಹಾಕ್ತೀನಿ. ಒಮ್ಮೆ ಏನಾರ ಫಂಕ್ಷನ್ ಅದು ಇತ್ತಂದ್ರೆ ಭೀ ಎಷ್ಟೆಲ್ಲ ಜಾಸ್ತಿ ಅಡುಗೆ ಇದ್ರೆ ಭೀ ಎಲ್ಲ ಅಡುಗೆ ಎಲ್ಲ ಅಂದಾಜ್ಲಿಂತೆ ಹಾಕ್ತಾರೆ. ಹಿಂಗೆ ಸ್ಪೂನ್ಲಿಂತ ಒಬ್ಬರೊಬ್ಬರು ಹಿಂಗೆ ಡಕ್ಕನ ಬಟ್ಲ ತೊಗೊತಾರೆ. ಆ್ಯಕ್ಚುಲಿ ಹಾಗೆ ಮಾಡಬೇಕು ಹಿಂಗೆಲ್ಲ ರೆಸಿಪಿ ತೋರಿಸಿದಾಗ. ಬಟ್ ನಾವು ನ್ಯಾಚುರಲಿ ನಾವು ಹೆಂಗೆ ಮಾಡ್ತೀವಿ ಹಾನೆಸ್ಟಾಗಿ ಅದು ತೋರಿಸ್ತೀವಿ ನಾವು ಅಡುಗೆ. ನೀರು ಚೆಲ್ತೀನಿ. ನಾವು ಒಮ್ಮೆ ಅಲ್ಲೇ ಕುದಿಸ್ಕೊಂಡಾರಲ್ಲ ಅವ್ರಿಗೆ. ಈಗ ನೋಡ್ರಿ ಅದು ಸಿಂಕ್ ಲಾಸ್ಟ್ ಇದ್ರದಾಗ ಏನಂತ ವ್ಲಾಗ್ದಾಗ ಸಿಂಕಿನ ಆಗಿದ್ದಿಲ್ಲ. ಸೊ ಮೊನ್ನೆನೇ 2 ದಿನ ಆಯಿತು ಸಿಂಕ್ ಅದು ಕುಂದ್ರಸ್ಯಾರ. ಈಗ ಅದು ನೀರು ಬಸ್ಕೊಂಡಾರ. ಸೊ ನೀರೆಲ್ಲ ಇದಾದ್ಮೇಲೆ ಆಯ್ತು ಅವ್ರಿಗೆ ಎದ್ರ ಹಾಕ್ಬಿಡ್ಬೇಕು. ಸೊ ಅದೆಲ್ಲ ಮಿಕ್ಸಿ ಮತ್ತು ಶೇಂಗಾ ಅದೆಲ್ಲ ಫ್ರೈ ಮಾಡತ್ತಾನ ನೀವು ಅದು ಕುಕ್ಕರ್ ಹಚ್ಚಿಬಿಡ್ರಿ. 2 ಸೀಟಿದಾಗ ಆಗ್ತದ. ಹಾಗೆ ಬಗರ ಮಾಡ್ಕೊತಾನೆ ಹಿಂಗೆ ಹಾಕ್ಬಿಡ್ಬೋದು. ಜಲ್ದಿನೇ ಆಗ್ತದೆ. ಎಲ್ಲಿ ಭೀ ಟೈಮ್ ವೇಸ್ಟ್ ಆಗಲ್ಲ. 10 ನಿಮಿಷದಾಗೆ ಆಗ್ತದೆ ಪಲ್ಯ. ಚಂದ ಟೇಸ್ಟ್ ಆಗ್ತದೆ ಬಟ. ಇದು ಮೆಂತಿ ಪಲ್ಯ ಅವ್ರಿಗೆ ಹಾಕಿ ಇದು ಸೀಸನ್ ಅವಲ್ ಬಟ. ಈಗ ಮೆಂತಿ ಪಲ್ಯವು ಅವ್ರಿಗೆ ಇದು ಚಂದ ಭಾಳ ಟೇಸ್ಟಿ ಕೊಡ್ತದೆ ಬಟ. ನೋಡಿ ಏಟಾಯ್ತು. ಆಯ್ತು ನೋಡ್ರಿ, ಜಲ್ದಿನೇ ಒಂದು 10 ನಿಮಿಷದಾಗ ಹೇಳಿಲ್ಲ, 10 ನಿಮಿಷದಾಗೆ ಆಯ್ತು. ಸೊ ಈ ಥರ ಹಿಂಗೆ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕೋರಿ ಮೇಲೆ, ಹೆಚ್ಚಿಗೆ ಭೀ ಬೇಡ. ಎಲ್ಲ ಟೇಸ್ಟ್ ಬರಲ್ಲ. ಹಿಂಗೆ ಎಣ್ಣೆಗೆ ಮಾಡಿಬಿಟ್ರಿ ಟೇಸ್ಟ್ ಇರ್ತದೆ ಪಲ್ಯ. ಸೊ ಇದು ಗರಂ ಗರಂ ರೊಟ್ಟಿ ಚಪಾತಿ ಸಂಗಟ್ ತಿಂದ್ರೆ ಮಸ್ತ್ ಕಾಂಬಿನೇಷನ್ ಇರ್ತದೆ. ಸೊ ಚಲೋ ಕಲ್ಸ್ಕೊಬೇಕು. ಯಾಕಂದ್ರೆ ಅದು ಏನಂತಾರೆ ಪುಡಿ ಅದೆಲ್ಲ ಹಾಕಿರ್ತೀವಿ. ಹಂಗೆ ಮೆಣಸಿನ್ಕಾಯಿ ಭೀ ಫಸ್ಟಿಗೆ ಹಾಕಿರ್ತೀವಲ್ಲ ಅದು ಪೇಸ್ಟ್, ಅದೆಲ್ಲ ಚಲೋ ಹಚ್ಕೋಬೇಕಲ್ಲ. ಅದಕ್ಕಂತ ಚಲೋ ಮಿಕ್ಸ್ ಮಾಡಬೇಕು. ನೋಡ್ರಿ ಎಷ್ಟು ಭಾರಿ ಕಾಣತ್ತದ ಈಗ. ಇದೊಂದು 2-3 ನಿಮಿಷ ಕುದಿಲಾಕ ಬಿಟ್ಬಿಡ್ರಿ. ಇದು ಮುಚ್ಕೆಸಿಂದ ಬಿಟ್ಬಿಡ್ರಿ. 20 ಸಲ ಮತ್ತು ಢಕ್ಕನ್ ತೆಗೆದು ಚಮಚ ಅದೇನು ಆಡಿಸೋಬೇಕಾಗಿಲ್ಲ. ಒಂದು 2-3 ನಿಮಿಷ ಅಷ್ಟೇ ಢಕ್ಕನ್ ಕ್ಲೋಸ್ ಮಾಡಿ ಕುದಿಲಾಕ ಬಿಡ್ರಿ. ಆಯ್ತು, ಇದು ಕುದಿಲಾಕ ಬಿಟ್ಬಿಡ್ರಿ. ಮತ್ತು ಇಲ್ಲಿ ಚಾ ಭೀ ಕುದಿಲತ್ತದ. ಚಾ ಅದು ಕುಡಿದ್ಮೇಲೆ ನೆಕ್ಸ್ಟ್ ನಾವು ಮೇನ್ ರೆಸಿಪಿ ಮಾಡ್ತಾರಂತ ಅದು ತೋರಿಸ್ತೀನಂತ ಅಲ್ಲಿ ತನಕ ವೇಟ್ ಮಾಡಿರಿ. ಇಲ್ಲ ನಮ್ಮಪ್ಪ ಗಾಜರ್ ಕೊರಿಲತ್ತಾರ ನೋಡ್ರಿ. ಗಾಜರ್ ಹಲ್ವಾ ಮಾಡ್ಬೇಕಂತ ಅದು ಕೊರಿಲಕ್ಕಂತ ನಾನೇ ಇಟ್ಟಿದ್ದೆ. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಲ್ಲ, ಅದಕ್ಕೆ ನಮ್ಮಪ್ಪನೇ ಕೊರಿಲತ್ತಾರ. ಆಯ್ತು, ಇವಾಗ ಇಲ್ಲಿ ಒಂದು 5 ನಿಮಿಷ ಆಗ್ಯದ ನೋಡ್ರಿ. ಎಕ್ಸಾಕ್ಟ್ 5 ನಿಮಿಷ ಬಿಟ್ಟಿವಿ ಪಲ್ಯ. ಈಗ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಟುಬಿಡ್ರಿ. ಇದು ಕೊತ್ತಂಬರಿ ಅದ ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕೊತ್ತಂಬರಿ ಅದ ಹಾಕಲ್ಲ, ಬರೀ ಮೆಣಸಿನ್ಕಾಯಿಲಿಂತೆ ಬಗರ್ ಹೊಡಿತಾರೆ. ಇದು ಮೆಣಸಿನ್ಕಾಯಿ ಒಂದು ಹಿಂಡಿ ಇದ್ರೆ ಸಾಕು. ನಮ್ಮಿ ಚಾ ಕುಡಿಲತ್ತಾರ, ಅದಕ್ಕೆ ನಮ್ಮ ಸುಂದ್ರು ಬಂದ ನೋಡ್ರಿ. ತೋರ್ಸಮ್ಮ ಮಾರಿ. ಈಗ ಎದ್ದ ನೋಡ್ರಿ ಮಾರಿ ನೋಡ್ರಿ. ಹೆಚ್ಚಿಗೆ ತಿರುಗಬಾರ್ದು, ಅಷ್ಟೇ ಸ್ವಲ್ಪ ತಿರುವಿ ಬಿಟ್ಟು ಆಯ್ತು ಪಲ್ಯ.
ಮೆಂತಿ ಪಲ್ಯ, ಮೆಂತಿ ಮತ್ತು ಅವ್ರಿಗೆ ಪಲ್ಯ ಐತೆ ಅಂದಾರ. ಒಂದು ಫೋಟೋ ತೆಗಿತೀನಿ. ಕ್ಲೋಸ್ ಆಯ್ತು. ಈಗ ನಾವೊಂದು ಚಹಾ ಕುಡಿದು ಬಂದ ಕೇಸಿಂದ ಬಂದ್ ಮಾಡಿ. ಇವಾಗ ಇಲ್ಲಿ ನಮ್ಮ ತಂಗಿ ಗಾಜರ್ ಇದು ಮಾಡತ್ತಾವ್ರಿ, ಕೊರಿಲತ್ತಾಳ. ನಮ್ಮ ಪಪ್ಪ ಮಾಡತ್ತೀರಿ ಅವಾಗೆ ಸ್ವಲ್ಪ ಕೆಲಸ ಬಂದಂತ ಹೊರಗೆ ಹೋದ್ರು ಅವರು. ಏನೋ ಕೆಲಸ ಅಂತ ನಮ್ಮ ಸುಂದ್ರು ಮಾಡತ್ತಾಳ. ಈಗ ವಾ ಗುಡ್ಡದ ಮೇಲೆ ಕುಂತು ಮಾಡತ್ತು. ಅಂದ್ರೆ ಭೀ ಏನೇ ಅಲ್ಲ, ಏನು ನಮ್ಮ ಸುಂದ್ರು ತಂಗಿ ಕೆಲಸ ಮಾಡೋದು ನೋಡೋದು ನಂಗೆ ಭಾಳ ಇಷ್ಟ. ಚಲೋ ಕಾಣ್ತಾರೆ ಹಿಂಗೆಲ್ಲ ಸಣ್ಣವ್ರು ಕೆಲಸ ಮಾಡಿದ್ರೆ. ಸಣ್ಣವ್ರ ಹಿಂಗೆ ಕೆಲಸ ಮಾಡ್ಕೊತಿರ್ಬೇಕು. ಏನಂತ ಮಮ್ಮಿ ಖರೆ ಅದಲ್ಲ? ಹಾಂ, ಒಂದಿನ ಕೆಲಸ ಮಾಡೋಣ ಅಂದ್ರೆ 1 ತಿಂಗಳು ಮಾಡಲ್ಲ. ಒಂದು ತಿಂಗಳು ಹಾಕೋಣ ಮತ್ತೊಂದು ಕೆಲಸ ಮಾಡ್ತಾವ. ಒಂದು ಕೆಲಸ ಮಾಡ್ಬೇಕಾದ್ರೆ ನನ್ನ ಸಣ್ಣ ಮಗಳು 1 ತಿಂಗಳು. ನಮ್ಮ ಮನೆಗೆ ಎಲ್ರಿಗೂ ಗಾಜರ್ ಹಲ್ವಾ ಭಾಳ ಇಷ್ಟ ನೋಡ್ರಿ. ಅದ್ರೊಳಗೆ ವಿಂಟರ್ ಸ್ಪೆಷಲ್ ಅದಲ್ಲ ಇದು ಗಾಜರ್ ಹಲ್ವಾ. ನಿಮಗೆ ಭೀ ಇಷ್ಟ ಅದ ಏನು ಅನ್ನಿಸ್ತದ? ಯಾರಿಗೆ ಇಷ್ಟ ಅದ ಕಮೆಂಟ್ ಮಾಡಿರಿ. ಹಂಗೆ ಜರ ಸಪೋರ್ಟ್ ಭೀ ಮಾಡಿರಿ. ಅವಾಗೆ ಹೇಳ್ದಂಗೆ ಸಪೋರ್ಟ್. ಹಂಗೆ ಯಾರೆಲ್ಲ ವೀಡಿಯೋ ಹೊಸಬರು ನೋಡತ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಅದೇ ಹೇಳಿ ನಾ ಭೀ ಸ್ಟಾರ್ಟಿಂಗ್ ಸ್ವಲ್ಪ ನೀವು ವೀಡಿಯೋಸ್ ಎಷ್ಟು ನೋಡ್ತೀರಿ, ಎಷ್ಟು ಸಪೋರ್ಟ್ ಕೊಡ್ತೀರಿ, ಅಷ್ಟೆಲ್ಲ ಇಂಟರ್ಯಾಕ್ಟ್ ಮಾಡಿದ್ರೆ ನಮಗೆ ಭೀ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ವೀಡಿಯೋಸ್ ಅದು ಮಾಡೋಕೆ. ಏನಂತ ಸುಂದ್ರು? ನೀ ಭೀ ಹೇಳ ಒಂದೆರಡು ಮಾತನ್ನು ಆಡಬೇಕು. ಹಾಂ, ಗೋಣ್ ನೋಡ್ರಿ ಈ ಕಡೆ ಮಾಡಿ ಹಿಡ್ದದೆ ಅಮ್ಮ ಎಡಕ್ಕ. ನೀನು ಚಲೋ ಮಕ್ಕಳು ಎಲ್ಲ ಏನು ಮಾಡ್ತಾ ಗೊತ್ತು, ಪೂರ ತಂದ ಬೆಡ್ಶೀಟ್ ಒಯ್ಕಿಸಿ ನನ್ನ ಮೈ ಮೇಲೆ ಹಾಕ್ಬಿಡ್ತಾವ. ಬ್ಲ್ಯಾಂಕೆಟ್ ಹೊಚ್ಕೋದು ಅದು ಈ ಕಡೆ ಒಜ್ಜಿಂದ್ರೆ ಒಜ್ಜಿ ಹಾಕೋದು ನನ್ನ ತೆಲಿಗೆ ಆಕಿನ ಬ್ಲ್ಯಾಂಕೆಟ್. ಯಾಕೆ ಕಡೆ ಹಿಂಗೆ ಒಂದು ಸೈಡ್ ಮಕ್ಕೊಂಡಿದ್ದೇನೋ ನೀ ಬರೀ ಅದಕ್ಕೆ ಎಡಕ್ಕೆ. ಅದು ಸ್ಪ್ರೇ ಇದು ಮಾಡ್ಕೊ. ಆಮೇಲೆ ಈಗ ಮಾಡಿದ್ರ ಕಾಟನ್ ಕಮ್ಮಿ ಅದ್ನಿಂದ ಏನ್ ಮಾಡ್ತೀನಿ ವಾ ಹೇಳ. ನೀ ಕಾಟ ಇದು ಮಾಡ್ತೀನಿ, ನನ್ನ ದೊಡ್ಡ ಮಗಳಿಗೆ ಕಾಟ ಮಾಡ್ತೀನಿ, ನನ್ನ ದೊಡ್ಡ ಮಗಳು ತಾಕೋತಾಳ, ನೀ ತಾಕೋತಿ. ಅಪ್ಪು ಬಂದ ನೋಡ್ಬೇಟ. ಅಪ್ಪು ಅವ್ ಚಡ್ಡಿನೇ ಹಾಕೊಂಡಿರಲ್ಲ ಬಿಡ ಕಡೆ. ಮ್ಯಾಗ್ನೆಟ್ ಅವನೇ ನೋಡ್ರಿ ಅಪ್ಪು. ಹ್ಯಾಪಿ ಬರ್ಡೇ ಬೋವೆ. ಥ್ಯಾಂಕ್ ಯು ಅತ್ತಿ. ಅತ್ತೆ ಸೊಸೆ ನೋಡ್ರಿ ಇಬ್ರು. ಶುಭಾಶಯಗಳು. ಥ್ಯಾಂಕ್ ಯು ಅನ್ಬೇಕು ನೀ. ಮತ್ತೆ ನೀನೇ ಹ್ಯಾಪಿ ಬರ್ಡೇ ಅನ್ಬಾರ್ದು. ಇದು ಕೊಡಮ್ಮ ಪೆನ್ಸಿಲ್ ಒಂದು ಸಂಜೆ ಕೊಡು. ಅದಲ್ಲ ಹಿಂಗ. ಹಾ, ಅದು ಒಂದು ಅಲ್ಲಿ ಗಿಫ್ಟ್ ಮಾಡಿ ಇಟ್ಟಿದ ತಗೋ ಕೊಡ್ತೀವಿ ನಾವು ಸಂಜೆಗಿನ ಬರ್ಡೇ. ನಾವು ಒಮ್ಮೆನ್ ಫೇವ್ರೇಟ್ ನೋಡ್ರಿ ಕಿ ಸಣ್ಣ ಕೇಳ ಫೇವ್ರೇಟ್ ಸಸಿ. ಹ್ಯಾಪಿ ಬರ್ಡೇ ಭವ್ಯ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸ್ಕೂಲ್ ಎಲ್ಲಿಂದು छुट्टी अदा छुट्टी न्यू इयर सलक क्रिसमस सलक छुट्टी सलक कॉन्वेंट स्कूल दर ओ इके भी कॉन्वेंट आला अक्का न्यू सेम ಸೊ ಒಂದು ಕಾನ್ವೆಂಟ್ ಸ್ಕೂಲ್ದವ್ರಿಗೆ ಅದೊಂದು ಅಡ್ವಾಂಟೇಜ್ ನೋಡಿ. ಫುಲ್ 15-20 ದಿನ ಹಾಲಿಡೇ ಕೊಡ್ತು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್. ಯಾರು ಮಾಡ್ತಾರೆ ರೆಡಿ? ಮಮ್ಮಿ ಮಾಡಾಳ. ಅವ್ರ ಮಮ್ಮಿ ಮಾಡಾಳ. ಓ ಈ ನಮ್ಮ ಮಮ್ಮಿ ಒಬ್ಬಾಕೆ ಇದ್ದಾಗ ಒಂದೊಂದ್ಸಲ ಬಂದ ಕೂಡ್ತಾವ್ರಿ ನಮ್ಮ ಮಮ್ಮಿ ಸಂಗಟ. ನೀವು ಸ್ಕೂಲ್ ಹಾಕಿ ಅಪ್ಪು ಬಂದು ಬಾಕಲು ಬಾರ್ಸೋದು ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಮ್ಮ ಮಮ್ಮಿಗೆ ಅವ್ರು. ಫುಲ್ ನಮ್ಮ ಮಮ್ಮಿ ಬೋರ್ ಆದಾಗ ಅವ್ರು ಭೀ ಹೋದಾಗ ಅಲ್ಲಿ ಮಾತಾಡ್ಕೋತ ಕೊಡ್ತಾರೆ. ಅವ್ರ ಮಮ್ಮಿಯವ್ರ ಹೋಲಿಲ್ಲ ಅಂತಂದ್ರೆ ಬರಲೇ ಅವ್ರ ಅತ್ತಿ ಯಾಕೆ ಬರಲ್ಲ ಕೇಳಪ್ಪ. ಅವ ಅಪ್ಪು ಏನ್ ಮಾಡ್ತಾನ ಬಿಟ್ಟ ಮೊದಲೇ ಬಂದಿದ್ದು ಉಂಗುರ್ ಗಂಟು ಬರ್ತಾನವ. ಇಷ್ಟ ಏನೋ ಅವನಿಗೆ. ಅವ್ರ ಸಿಸಿ ಸಲಕ ಒಂದು ಗಿಫ್ಟ್ ತೊಗೊಂಡ ನೋಡ್ರಿ. ಆಕಿ ಕೊಡ್ಬೇಕಂತ ಅವ್ರ ತಮಗೆ ಬಿಟ್ಟು ಬರ್ಲಕ್ಕೆ ಹೋಗ್ಯಾಳಕಿ ಬರ್ತಾಳೆ. ಇದು ಪಮಿಚ್ಚದ. ಸೊ ನಮ್ಮ ಸ್ಕೂಲ್ದಾಗ ನಾವು ಹುಡುಗರಿಗೆ ಭೀ ಕೊಡ್ತೀವಲ್ಲ, ಅವ್ರ ಬರ್ಡೇ ಇದ್ದಾಗ ಇಲ್ಲಾಂದ್ರೆ ಅವ್ರು ಚಲೋ ಮಾರ್ಕ್ಸ್ ತೊಗೊಂಡಾಗ ಅದಕ್ಕಂತ ತೊಗೊಂಡಿದ್ದದ. ಅದ್ರ ಸಂಗಟಿಕೆ ಹುಡುಗಿಗೆ ಭೀ ತೊಗೊಂಡಿದ್ದದ. ಅದ್ರೊಳಗೆ ಪೌಚ್ದಾಗ ಇದು ಫುಲ್ ಒಂದು ಪ್ಯಾಕೆಟ್. ರಬ್ಬರ್, ಪೆನ್ಸಿಲ್, ಎರೇಸರ್, ಸ್ಕೇಲ್, ಶಾರ್ಪ್ನರ್. ರಬ್ಬರ್ ಎರೇಸರ್ ಎರಡು ಒಂದೇ, ಮತ್ತು ಹೇಳಕ್ಕೆ ಹೋಗ್ಬೇಡ್ರಿ ರಬ್ಬರ್ ಎರೇಸರ್ ಎರಡು ಒಂದೇ ಅಂತ ಹೊಂಟ ಹುಡುಗಿ ಜೀವಸ್ ಹೊಂಟು. ಯಾವ ಭೀ ಬಂದನಲ್ಲ ಜೊತೆಗೆ ರಾಕಿ ನಾನು ಏನು
ಅವ್ರಿಬ್ರಿಗೆ ಮಾಡ್ತಾರೆ ಜೊತೆಗೆ ಮಾಡ್ತಾರಂತ ಬರ್ಡೇ. ಮತ್ತೆ ಅವ್ರ ಇದಿತ್ತಲ್ಲ ಜನ ಮಾಡಲ್ಲ ಅದಕ್ಕೆ ಹೇಳತ್ತಾನೆ ಅದ್ರ ಕೊಟ್ಟ ಗಿಫ್ಟ್ ಇಬ್ರಿಗೆ ಕೊಡ್ರಿ ಒಬ್ರಿಗೆ ಕೂಡ ಮಾಡಲ್ಲ ಅಂತಲ್ಲ ಅವನು ಗೊತ್ತಾಯ್ತು ನನಗೆ, ಅದಕ್ಕೆ ಬಂದನ ಓಡಿ. ಎಷ್ಟು ಚಲೋ ನೋಡು ಅವನೇನೋ ವಿಷ್ಣು ಆದ್ರೆ ಏನ್ ಬಿ ಇಲ್ಲ ಬಿಡು. ಹ್ಯಾಪಿ ಬರ್ಡೇ. ನಿನ್ ಬಿ ಬಡ್ಡೆ ಅದ ವಿಷ್ಣು ಇವತ್ತು? ಇಲ್ಲ 11 ತಾರೀಕಿತ್ತು. 17 ತಾರೀಕು ಇತ್ತೇನ? ಹಾಂ ಹಾಂ ಹಾಂ. ಅದಕ್ಕೆ ಇಬ್ಬರದು ಜೊತೆಗೆ ಮಾಡ್ತಾರೆ. ಈಗ ಅವ್ನಿಗೆ ಒಂದು ಚಾಕ್ಲೇಟ್ ಕೊಟ್ಟಾರ, ಇಬ್ಬರಿಗೆ ಚಾಕ್ಲೇಟ್. ಇವತ್ತೊಂದು ಸಂಜೆ ಕಡೆ ತೊಗೊಂಡ್ಬರ್ಬೇಕು. ಇದು ಕೊಡ್ತಿರ್ಲ ಬುಕ್ ಸ್ಟಾಲ್ಗೆ ಗೊತ್ತಿರಲ್ಲ ಅಂತ ತೊಗೊಂಡ್ಬರ್ಬೇಕು. ಈ ಬಾಳ ಸಾಯಂಕಾಲ ಕೊಡ್ತೀನಿ ಹೀಗೆ ಕೊಂಡಿನಿ ಕೊಡು ಈಗ ಬಂದಳ ಪಾಪ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಇಷ್ಟ ಬಂತು ಭವ್ಯ ಗಿಫ್ಟ್? ಏನದದು? ವಾವ್, ಪೌಚ್ ಚಲೋದ. ಒಳ್ಳೆ ಪೆನ್ಸಿಲ್ ಅದು ಕಿಟ್ ಅದ, ಯೂಸ್ ಮಾಡೇನು ಯಾರೇ ಭೀ ಕೊಡಬೇಡ. ಬಾಯ್. ಆಯಿತು ನಮ್ಮ ತಂಗಿ ಇದೆಲ್ಲ ಗಾಜರೆಲ್ಲ ಗಜ್ರಿ ಎಲ್ಲ ಕೊರ್ದಿಟ್ಟ ನೋಡ್ರಿ. ಇದೊಂದು ಹಲ್ವಾ ಒಂದು ರೆಸಿಪಿ ಒಂದು ತೋರಿಸಿ, ಭಾಳ ಸಿಂಪಲ್ ಅದ ಇದು, ಬರ್ರಿ ಮಾಡಮಂತ. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಅವಾಗೆ ನಾವು ಮಮ್ಮಿ ಅಡುಗೆ ಮಾಡತ್ತೀರಿ, ಈಗ ನಾ ಹಲ್ವಾ ಮಾಡತ್ತೀನಿ, ಗಾಜರಿನ ಹಲ್ವಾ. ನಮ್ಮ ಮಮ್ಮಿ ಮಾಡಲ್ಲ, ಒಂದು ಸ್ವಲ್ಪ ಅವ್ರ ರೆಸ್ಟ್ ಮಾಡ್ಲತ್ತಾರ, ಅದಕ್ಕಂತ ನಾನೇ ಮಾಡತ್ತೀನಿ ಗಾಜರ್ ಹಲ್ವಾ, ಕ್ಯಾರೆಟ್ ಹಲ್ವಾ. ಸೊ ಅದಕ್ಕಂತ ಫಸ್ಟಿಗೆ ಏನು ಮಾಡತ್ತೀನಿ, ಇಲ್ಲಿ ಇಲೈಚಿ ತೊಗೊಂಡಿನಿ, ಒಂದು 4 ಇಲೈಚಿ ಏನು ಮಾಡ್ತೀನಿ ಇದ್ರದಾಗ ಕುಟ್ತೀನಂತ. ನೀವು ಸಪ್ಪಿ ಜೊತೆಗೆ ಭೀ ಹಾಗೆ ಕುಟ್ಬೋದು, ಇಲ್ಲಾಂದ್ರೆ ಬರೀ ಅದ್ರದ್ದು ಒಳಗಿನ ಬೀಜ ತೆಗೆದು ಭೀ ಕುಟ್ಬೋದು. ಅದಕ್ಕೆ ಸಪ್ಪಿಲಿಂದ ಭೀ ಅದು ಫ್ಲೇವರ್ ಕೊಡ್ತದ ಒಂದು ಸ್ವಲ್ಪ. ಅದಕ್ಕೆ ಒಂದು 4 ಇಲೈಚಿ ತೊಗೊಂಡಿನಿ, ಇಲ್ಲಿ ತೋರಿಸಿಲ್ಲ ನಮ್ಮ ತಂಗಿ. ಹಂಗಲ್ಲ, ಹಿಂಗೆ ಅಟ್ಟೆ ತೋರಿಸು. ಸೊ ಇಲ್ಲಿ ಒಂದು ಇವು 4 ಇಲೈಚಿ ತೊಗೊಂಡಿನಿ, ಒಮ್ಮಲಿಗೆ ಕುಟ್ತೀನಂತ, ಆಮೇಲೆ ಸಪ್ಪಿ ಬರ್ತದೆ ಹೊರಗೆ ತಂತಾನೆ. ಸೊ ಇದು ಸಣ್ಣದ ನನಗೆ ಇಷ್ಟ ಅನ್ನಕೇಸಿ ನಾವು ಒಮ್ಮೆ ತೊಗೊಂಡಾರ, ಒಟ್ಟಂಗೆ ಇದು ಭಾಳ ಇಷ್ಟ. ಅದು ದೊಡ್ಡದು ನಂಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಕುಟ್ಲಕ್ಕೆ. ಹಾಂ ಅಮ್ಮ. ಸೊ ಇದು ಇಲೈಚಿಲಿಂತೆ ಬಗಾರ್ ಹಾಕಬೇಕು. ಅದಕ್ಕೆ ಇಲೈಚಿ ಫ್ಲೇವರ್ಲಿಂತೆ ಗಾಜರ್ ಹಲ್ವಾ ಮಾಡ್ತಾರಲ್ಲ, ಅದ್ರ ಫ್ಲೇವರ್ ಕೊಟ್ರೆ ಟೇಸ್ಟ್ ಬರ್ತದೆ. ಆಯ್ತು, ಈಗ ಅದು ಕುಟ್ಟಾದ್ಮೇಲೆ ಬೇಗ ಈ ಥರ ಸಪ್ಪೆ ಹಂಗೆ ತಂತಾನೆ ಹೊರಗೆ ಬಿಚ್ತದ, ಅವಾಗ ತೆಗಿಬೋದು. ಇಲ್ಲಾಂದ್ರೆ ಸಪ್ಪೆ ಭೀ ಹಾಕ್ತೀರಿ ಅಂತಂದ್ರೆ ಹಾಕ್ರಿ, ನೋ ಪ್ರಾಬ್ಲಮ್. ಈ ಆಯಿಲಿಗೆ ಗ್ಯಾಸ್ ಹಚ್ಕೊಳತ್ತೀನಿ. ಭಾಳ ಸಿಂಪಲ್ ಅದ ಗಾಜರ್ ಹಲ್ವಾ ಮಾಡೋದು. ಆಯ್ತು, ಈಗ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಹಾಕ್ರಿ ತುಪ್ಪ, ಇಲ್ಲಂತಂದ್ರೆ ಈಗ ಥಂಡಿದಿಂದ ಮೊದಲೇ ಹಿಂಗೆ ಫುಲ್ ಆಮೇಲೆ ಇದು ಅನ್ನಿಸ್ತದ, ಕೆಮ್ಮಸ್ತದ. ಎಲ್ಲ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಹಾಕಬೇಕು. ಎಣ್ಣೆ ಪ್ಯಾಕೆಟ್ ಹೊಡೆದು ಹಾಕ್ಬೇಕೇನೋ, ನಾ ಮಾಡೋ ಟೈಮಿಗೆ ಎಣ್ಣೆ ಇರಲ್ಲ ನೋಡೋಕೆ ಇಟ್ಲೆ, ಯಾವಾಗ ಭೀ ನಾನೇ ಹೊಡೆದು ಹಾಕ್ಬೇಕು. ನೀನೇ ಜಾಸ್ತಿ ಎಣ್ಣೆ ಹಾಕಿ ಖಾಲಿ ಮಾಡ್ತಾನೆ. ಹೌದು, ನಿನಗೆ ಬೇಕಲ್ಲ, ಮತ್ತೆ ನೀನು ಎಣ್ಣೆ ಇರಲ್ಲ ಊಟನೇ ಇರಲ್ಲಪ್ಪ. ಮಾಡ್ತದೆ ಬಿ ಅದು ನಾವು ಸ್ವಲ್ಪ ತಿಂತೀವಿ, ಬಟ್ ನೀನು ಪೂರ್ತಿ ಬೇಕಲ್ಲ ಎಣ್ಣೆ. ಈಗ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋದತ್ತೀನಿ. ಸೊ ತುಪ್ಪ ಸ್ವಲ್ಪ ಹಾಕೋರಿ, ಹೆಚ್ಚಿಗೆ ಬೇಡ. ಮತ್ತು ಥಂಡಿನಿಂದ ಮೊದಲೇ ಗಂಟಲು ಆಯ್ತು. ಇದೊಂದು ಸ್ವಲ್ಪ ಕೈದಾದ್ಮೇಲೆ ಏನು ಮಾಡಬೇಕು, ಇದು ಇಲೈಚಿಯನ್ನು ಕುಟ್ಟಿದ್ದೇವಲ್ಲ ಅದು ಹಾಕಬೇಕು. ಫಸ್ಟ್ ಇದೆ ಅದ ನೋಡ್ರಿ ಇಂಗ್ರೀಡಿಯೆಂಟ್, ಇದೇ ಹಾಕಬೇಕು, ಮತ್ತು ಇಂಬೆ ಇಲ್ಲ. ಕಾಯ್ದ ಮೇಲೆ ಹಾಕ್ಬೇಕೇನು? ಆಲ್ರೆಡಿ ಕಾಯ್ದು. ಇದು ಆದ್ಮೇಲೆ ಒಂದು ಸ್ವಲ್ಪ ಕಾಜು ಮತ್ತು ಬಾದಾಮಿ ಕುಟ್ಬೇಕು. ನಮ್ಮ ಅಕ್ಕಂದ ಫೋನ್ದ ಜರ ಚಾರ್ಜಿಂಗ್ ಇಲ್ರಿ. ಚಾರ್ಜಿಂಗ್ ಯಾಕ ಮತ್ತೆ ಬರ್ತದ ಬಾಯಿ, ಏನಂತಾರ ಸ್ಟೋರೇಜ್ ಫುಲ್ ಆಗಿದೆ. ಯಾವಾಗ ಭೀ ನಾ ವಿಡಿಯೋ ಮಾಡಿ ಟೈಮ್ ಅದೊಂದು ಹೆಡ್ಡಕ್ ನೋಡ್ರಿ, ನಂಗೆ ಭಾಳ ಸಿಟ್ಟು ಬರ್ತದೆ ನನ್ನ ಫೋನಿಗೆ. ಸೊ ಈಗ ನಾವು ಐಫೋನಿಗೆ ಶಿಫ್ಟ್ ಆಗಿವ್ರಿ ನಾವು. ಐಫೋನ್. ಸೊ ಈಗ ಇಲ್ಲಿ ಒಂದು ಸ್ವಲ್ಪ
ಬಾದಾಮ ಮತ್ತು ಕಾಜು ಬಿ ಈ ಥರ ಹಿಂಗೆ ಸಣ್ಣ ಕುಟ್ಟಬೇಕು. ಲೊಡ್ಗೈಲೆ ನೀವು ಇದು ನನ್ನ ಹ್ಯಾಬಿಟ್ ಅದ, ಯಾವ್ದು ಬೇಕಲ್ಲಿಂತ ಕೊಟ್ರೆ ನಡೀತು. ಜಾಸ್ತಿ ಲೆಫ್ಟಿ. ಓಕೆ ಸಾಕಿಷ್ಟೆ. ಆಕಿ ಲೊಡ್ಗ ಇದ್ದೋಳ್ರಿ ಲೆಫ್ಟ್ ಇದ್ದಳು. ನಮ್ಮ ಮಮ್ಮಿ ಪಪ್ಪ ಜಬರ್ದಸ್ತಿ ಸಣ್ಣಕ್ಕಿದ್ದಾಗ ಆಕಿಗೆ ರೈಟಿ ಮಾಡ್ಯಾರ. ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ಲೆಫ್ಟ್ ಹ್ಯಾಂಡ್ ಇದ್ದವ್ರು ಟ್ಯಾಲೆಂಟ್ ಇರ್ತಾರ. ಈಗ ಬಿ ಟ್ಯಾಲೆಂಟ್ ಇದೀನ ಬಿಡು. ಬಟ್ ಹೌದು, ಏನೋ ಹೌದು. ಕೇಸಿಂದ ಜಾಸ್ತಿ ಮಂದಿ ಗೊತ್ತಿಲ್ಲ. ರೈಟ್. ಏನ್ ಮಾಡ್ತಾರ, ಲೆಫ್ಟಿ ಬ್ಯಾಡ್ ಅಂದ್ ಕೇಸಿಂದ ರೈಟಿ ಇದು ಮಾಡಿಸ್ತಾರ ಜಬರ್ದಸ್ತಿ. ಈಗ ಇದು ಆಗ್ಯದ, ಕಲರ್ ಚೇಂಜ್ ಆಗ್ಯದ. ಆ ಗ್ರೂಪ್ಲೇನೆ ಏನ್ ಮಾಡ್ಬೇಕು, ಇದು ನಾವೇನು ಕಾಜು ಬಾದಾಮ್ ಇದು ಮಾಡಿದ್ದೇವಲ್ಲ ಹಾಕೊಂಡ್ಬಿಡ್ಬೇಕು. ಯೂನಿಕ್ನೆಸ್ ಲೆಫ್ಟ್ ಹ್ಯಾಂಡ್ ಇಂದ ಎಲ್ಲರಿಗೂ ಸಿಗಲ್ಲ ಅದು. ಅದಕ್ಕೆ ನಮ್ಮ ಸ್ಕೂಲ್ನಾಗ ಬಿ ಲೆಫ್ಟ್ ಹ್ಯಾಂಡರ್ಸ್ ಡೇ ಸೆಲೆಬ್ರೇಟ್ ಮಾಡಿರಲ್ಲ. ನನ್ನ ಫೋನ್ ಅವಾಗವಾಗ ನಾ ಬ್ಲಾಗ್ ಮಾಡೋ ಟೈಮಿಗೆ ಹಿಂಗೆ ಆಗ್ತದ. ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತದೆ ನೋಡ್ರಿ ಕೈಗೆ. ಅದ್ರಾಗ ಅಷ್ಟು ಇದ್ರಲ್ಲಿಂದ ಬಿ ವಿಡಿಯೋ ಮಾಡಕ್ಕೆ ಹಾಕಿರ್ತೀವಿ. ಪಾಪ ನನ್ನ ತ್ರಾಸ್ ನಿಮ್ಗೆ ಏನು ಗೊತ್ತಿರ್ತದೆ. ಈಸಿ ಅನ್ನಿಸ್ತದ. ಇಜಿನೇ ಆಯ್ತು, ಈಗ ಇಷ್ಟೇ ನೋಡ್ರಿ. ಇದಾದ್ಮೇಲೆ ಆಯ್ತು ಪೂರ್ತಿದು ಗಾಜರ್ ಹಾಕ್ಬೇಕಿದ್ರ. ಸಿಂಪಲ್ ಇಷ್ಟೇ, ಭಾಳೇ ಸಿಂಪಲ್ ಅದ. ಇದಿಷ್ಟೆಲ್ಲ ಹಾಕೊಂಡ್ ಕೆಸನ್ನ ಒಂದು ಸ್ವಲ್ಪ ತಿರುಗಬೇಕು. ಹಿಂಗೆ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಸ್ವೀಟ್ ಕೊಡೋದು. ನೋಡ್ ಹಾಕರವ, ಸುಮ್ಮನೆ ನನ್ ಮೇಲೆ ಹಾಕ್ಲಕ್ ಹೋಗ್ಬೇಡ್ರಿ. ನಿನ್ ಸಲಕ್ಕೆ ಸಕ್ರಿ ಹೆಚ್ಚಿ ಹಾಕಿವಿ, ನಿನ್ ಸಲಕ್ಕೆ ಸಕ್ರಿ ಹೆಚ್ಚಿ ಹಾಕಿವ. ಮಮ್ಮ ಒಂದ್ ಡಕ್ಕನ್ ತಗೊಂಡಿ ನೋಡಿ, ಸಾಕಲ್ಲ? ಆಯ್ತು, ಇಷ್ಟು ಸಕ್ಕರೆ ಹಾಕಿ ನೋಡ್ರಿ. ನಿಮಗೆ ಎಷ್ಟು ಬೇಕು ಸಕ್ಕರೆ, ಭಾಳ ಸ್ವೀಟ್ ಬೇಕು ಅಂತಂದ್ರೆ ಹಾಕೋರಿ. ನಮಗಷ್ಟೇ ಮೀಡಿಯಮ್ ಬೇಕು, ಅಷ್ಟು ಹೆಚ್ಚಿಗೆ ಬಿ ಇರಬಾರ್ದು. ಅದಕ್ಕಂತ ಮತ್ತೆ ಹಿಂಗೆ ಈ ಥರ ಹಿಂಗೊಂದು ಸ್ವಲ್ಪ ಮತ್ತೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಂಗೆ ಚಲೋ ಮಿಕ್ಸ್ ಮಾಡ್ಬೇಕು. ಆಯಿತು, ಇದಕ್ಕೆ ಹಿಂಗೆ ಮಾಡಬೇಕು. ಕುದಿಬೇಕು, ಚಲೋ ಕುದಿಲಕ್ಕಂತ ಒಂದು ಸ್ವಲ್ಪ ಹಾಲು ಹಾಕಬೇಕು. ಹೆಚ್ಚಿಗೆ ಹಾಕ್ಬಿಡ್ರಿ, ಪಿಸರ್ಗಡತು ಮತ್ತು ಒಂದು ಸ್ವಲ್ಪ ಹಾಕ್ರಿ ಕೆನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಹಾಲು ಹಾಕಿದ್ಮೇಲೆ. ಆಯ್ತು ಸಾಕು, ಸ್ವಲ್ಪ ಹಾಕ್ಬೇಕು ಹಾಲು, ಹೆಚ್ಚಿಗೆ ಬೇಡ, ಬಾಳೆ ಮೆತ್ತಗತ್ತು. ಮತ್ತು ಆಯ್ತು ಇಷ್ಟೇ. ಸಕ್ಕರೆ ಹಾಕ್ಲಿ ಇನ್ನೊಂದು ಸ್ವಲ್ಪ ಬೇಡ, ಬಿಡು. ಒಂದ್ ಸುಮ್ಮನೆ ನನ್ನ ಮೇಲೆ ಹಾಕ್ತೀನಿ. ಆಯ್ತು, ಇಷ್ಟೇ ಹಾಕಿ ಆಯ್ತು. ಇದು ಆಗ್ಬಿಡ್ತದೆ. ಹೆಚ್ಚಿಗೆ ಮತ್ತೆ ಏನು ಇದು ಮಾಡೋಬೇಕಾಗಿಲ್ಲ. ಟಕ್ಕನ್ನು ಕ್ಲೋಸ್ ಮಾಡಿ ಬಿಟ್ಟುಬಿಡ್ರಿ. ಬಿಸಿಲಾಕ ಇಡಬೇಕೇನಿ? ಆಯ್ತು. ಎಸ್, ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಸ್ಯಾಟರ್ಡೇ ಅಲ್ಲ, ಆ್ಯಕ್ಚುಲಿ ಭೀ ಜಲ್ದಿ ಸ್ನಾನ ಮಾಡ್ತೀನಿ. ಇವತ್ತು ಮನೆಗಿದ್ದೆ, ಸ್ವಲ್ಪ ಲೇಟಾಗಿ ವ್ಲಾಗ್ ಭೀ ಮಾಡೋದಿರ್ತಾನೆ, ಸೊ ಅದಕ್ಕೆ ಮಾಡಿದ್ದಿಲ್ಲ. ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸೊ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತಿದು ಹಚ್ಕೊಂಡಿನಿ. ಇದು ಕೇಸರ, ಇದು ಅಂಜನಾದ್ರಿ ಬೆಟ್ಟಲ್ಲಿ ತಂದಿದ್ದದ. ಸೊ ಇದು ದಿನ ಹಚ್ಕೊತೀನಿ. ಸ್ಯಾಟರ್ಡೇ ಕಂಪಲ್ಸರಿ, ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ. ಇಲ್ಲಿ ಮಜ್ಜಿಗೆ ಆಂಬೂರು ಮಾಡತ್ತಾರ, ಅದಕ್ಕಂತ ಸೇಮ್ ಅದೇ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಇದೆಷ್ಟೆಲ್ಲ ಸಣ್ಣ ರುಬ್ಕೋಬೇಕು. ತಂಗಿ ಮಿಕ್ಸಿ ಮಾಡ್ಕೊಂಬಂದು ಅದೇ ನೋಡ್ರಿ ಮಿಕ್ಸಿ. ಈಗ ಹೇಳತ್ತಾನ ಮುಗೀತು, ರಾಮಾಯಣ ಮಹಾಭಾರತ ಆತಿತ್ತು. ಆಮೇಲೆ ತಗೋ ನಾನೇ ಮಾಡಿದೆ. ಮಾಡಿದ್ವಿ. ಸುಂದ್ರು ಹೇಳಂತಂದಿನಿ, ಈಕೆ ಮಾಡತ್ತನ
ಇವಾಗ ಇಲ್ಲಿ ಒಂದು ಗುಳ್ಳಿ ತೊಗೊಂಡಾರ ಅದ್ರ ಮೊಸರು ಹಾಕ್ಲತ್ತಾರ ಮೊಸರು ಪ್ಯಾಕೆಟ್. ಮತ್ತು ನನ್ನ ತಂಗಿನ ಫೋನಿಗೆ ಸ್ವಿಚ್ ಆದೆ. ಇಲ್ಲಿ ನಮ್ಮ ಮಮ್ಮಿ ಈಗ ಈ ಥರ ಹೆಂಗೆ ಫುಲ್ ಮೊಸರಿ ಮಜ್ಜಿಗೆ ಮಾಡ್ಬೇಕಲ್ಲ, ಅದು ಫುಲ್ ಇದಾಗಬೇಕಲ್ಲ, ಸಾಫ್ಟ್ ಆಗಬೇಕಲ್ಲ, ಸ್ವಲ್ಪ ನೀರು ಹಾಕ್ಬೇಕಂತ. ಇದು ಮಜ್ಜಿಗೆ ಕಡೆದೇ ಅದ ನೋಡ್ರಿ. ಇದು ಐಫೋನ್ದಾಗ ಅಂದ್ರೆ ವಿಡಿಯೋಗಳು ಚಲೋ ಬರ್ತಾವ ನೋಡ್ರಿ. ಈಗ ಇಷ್ಟು ಕ್ಲಿಯರ್ ಫುಲ್. ರೊಕ್ಕ ಹೆಂಗಿರ್ತಾವ ಬಟ? ರೊಕ್ಕ ಏನು ಕಮ್ಮದೇವ? 67,000. ಅದಕ್ಕೆ ನೀರು ಒಂದು ತಗೊಂಡು ಹೊಲ ಲಕ್ಕಲ್ಬಿಡ. ಈಗ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀರು ಹಾಕೊಂಡು ಹೇಳ್ತೋಡು ತಗೋ. ಯಾಕೆ ಒಲ್ಲಂತಿ? ರೊಕ್ಕ ಯಾಕೆ ಇದು ಮಾಡ್ತೀನಿ ಅಂತೀವಿ? ಒಲ್ಲ ನೋಡು, ಉಳಿಸ್ಬೇಕಲ್ಲೇ ನಾವ ಅವ ಇಸ್ಕೊಂಡೇನೆ ಹೀಗೆ. ಅದು ಐಫೋನ್ ಅಕೌಂಟ್ನಾಗೆ ಅವ ನೋಡ್ದಿಲ್ಲಪ್ಪ ಹಂಗಂತಾಳ. ಬೇಕೇನೆ ಹೇಳು, ಸೀದಾ ಐಫೋನ್ 17 ಇಸ್ಕೊಡ್ತೀನಿ ನನಗೆ. ಅದು ಆರೆಂಜ್ ಕಲರ್. ಕೇಳ, ರೊಕ್ಕ ಯಾರು ಕೇಳ? ನೋಡ್ರಿ ಎಷ್ಟು ಮಸ್ತ್ ಕಾಣತದ ಹಲ್ವಾ. ಹಾಕಿ ನಮ್ಮ ಎಲ್ಲ ಅವಾಗೆ ಕುಟ್ಟೆ ಹಾಕಿ ಹಾಲು ಹಾಕಿದೇನು? ಸ್ವಲ್ಪ ಹಾಕಿ ಹಾಕ್ಬಿಡ್ತಿದ್ದಿಲ್ಲ. ನಾ ಹಾಕದ್ ಹಾಲು ಹಾಕ್ಬಿಡ್ದಪ್ಪ. ದೂದ್ನ ಇದೆಲ್ಲ ಕೈಕೂಗೆ ಅಮ್ಮ ಅಂತಂದ್ರೆ ಏನ್ ಮಾಡೋದು? ಹಾಲು ಹಾಕ್ಬಿಡ್ರಪ್ಪ ಇನ್ನೊಂದು ಟೈಮ್. ಹಾಲು ಹಾಕಿದ್ರೆ ವೈಟ್ ವೈಟ್ ಕಾಣಿಸ್ತದ ಬಟ. ಇಲ್ಲ ಅಮ್ಮ, ಆಗ ಏನ್ ಅನ್ಸಲ್ಲ ನೋಡ್ರಿ ಎಷ್ಟು ಚಲೋ ಕಾಣತದ. ವಾವ್, ಕ್ಯಾರೆಟ್ ಹಲ್ವಾ ಐತಿ. ಇದು ಗ್ಯಾಸ್ ಮೇಲೆ ಆಫ್ ಆಗೈತಿ. ಇದು ಮುಗ್ದದ ಈಗ. ಇವಾಗ ಇಲ್ಲಿ ಮಜ್ಜಿಗೆ ಆಂಬೂರ್ ಮಾಡತ್ತಾರ. ಕಡಿ ನಾವ್ ಕಡಿ ಅಂತೀವಿ. ಮಜ್ಜಿಗೆ ಆಂಬೂರ ಕಡಿ. ಅಮ್ಮ ಎಣ್ಣೆ ಇಲ್ಲ ಅದ್ರದಾಗ. ಏನು ಹೋಗಲ್ಲ ಒಂದು ಪಾಕಿಟು. ಮತ್ ಹೆಂಗದ ಕರೆಯೋದು, ಮಾಡೋದು, ಫ್ರೈ ಮಾಡೋದು, ಸ್ನ್ಯಾಕ್ಸ್ ವಿಡಿಯೋ ಸರಕ್ಕೆ ಇದು ಆಗ್ತದಲ್ವಾ. ಸರ್ದಿ ಹೋಗೋದು. ನಿಂಗ ಅದಕ್ಕೆ ಹೇಳತ್ತಿಲ್ಲಮ್ಮ, ನಾ ಬೆಳಗ್ಗೆ ಡಿಕೋಷನ್ ಚಾ ಕುಡಿ, ಎದ್ರುಪ್ಲೆ ಗರಂ ನೀರ್ ಕುಡಿ, ಜರ ಬಿಸ್ಲಾ ಕೂಡು. ಕಣ್ಣೆಲ್ಲ ಹಿಂಗೆಲ್ಲ ಹುಚ್ಕೊಂಡ್ಬಿಡ್ತಾವಲ್ಲ. ನಾ ಒಮ್ಮೆಗೆ ನೋಡ್ರಿ ಒಂದ್ಸಲ ಏನಾರೇ ಆಯ್ತು ಮುಗೀತು. ಜಲ್ದಿನೇ ಆಗಲ್ಲವ, ಕಮ್ಮಿ ಆಗಲ್ಲ, ಜಲ್ದಿ ಆರಾಮಾಗಲ್ಲ. ತಲಿ ಅದು ಒಂದು ಸ್ವಲ್ಪ ದಿಮ್ಮ ಇವಾಗ ಇಲ್ಲಿ ಬೌಣಿದಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಯಾರ. ಒಣ ಮೆಣಸಿನ್ಕಾಯಿ ರಿಟರ್ನ್ ಕೇಳ ಪಪ್ಪಕ್ಕ. ಪಪ್ಪ ಒಣ ಮೆಣಸಿನ್ಕಾಯಿ ಅಂತ ಎಲ್ಲಿಟ್ಟಿರಿ? ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಯಾರ ಇವಾಗ. ಸೊ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಬೇಕು. ಆಯ್ತು, ಈಗ ನೆಕ್ಸ್ಟ್ ಇದು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಬೇಕು. ಇದು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಲ್ಲಿ ಕರಿಪತ್ತ, ಕೊತ್ತಂಬರಿ ಚಲೋ ಫ್ರೈ ಮಾಡಬೇಕು. ಸಾಂಬಾರಾಗಲಿ ಕಡಿ ಆಗಲಿ ನಿಮಗೆಲ್ಲ ಭಾಳ ಇಷ್ಟ ಬರ್ತದೆ. ರೀಲ್ಸ್ ಅದ ಹಾಕೋ ಟೈಮಿಗೆ ಚಲೋ ಲೈಕ್ಸ್ ಅದೆಲ್ಲ ಚಲೋ ಸಿಗ್ತಾವೆ. ಕಮೆಂಟ್ ಭೀ ಹಾಕ್ತೀರಿ. ಸೊ ಹಾಗೆ ಲಾಂಗ್ ವಿಡಿಯೋ ಬ್ಲಾಗ್ಸ್ಗಳಿಗೆ ಭೀ ಹಿಂಗೆ ಸಪೋರ್ಟ್ ಮಾಡಿರಿ. ಅದು ಸಪೋರ್ಟ್ ಜರ ಚಂದ ಮಾಡ್ರಿ. ಲಾಂಗ್ ವಿಡಿಯೋ ಸಪೋರ್ಟ್ ಮಾಡಿದ್ರೆ ನಮಗೂ ಉಲ್ಲಾಸ ಆಗ್ತದೆ ಮಾಡ್ಲಾಕ. ಯಾಕಂದ್ರೆ ಎಷ್ಟು ಇದು ಮಾಡಿದ್ರು ಒಟ್ಟ ಲೈಕ್ ಸಿಗಲ್ಲ, ಏನು ಸಿಗಲ್ಲ. ಹಂಗಾಗಿ ಏನ್ ಅನಿಸ್ತಾ ಮನುಷ್ಯ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇರ್ತದೆ. ಲಾಂಗ್ ವಿಡಿಯೋಕ್ಕೆ ಜರ ಚಂದ ನೋಡ್ರಿ, ಚಂದ ಲೈಕ್ ಸಿಗ್ಲಿ. ಅಷ್ಟೇ. ಇಲ್ಲಿ ನೀರು ಹಾಕ್ಲತ್ತಾರ. ಅದೇ ಮಿಕ್ಸಿ ಜಾರ್ದಾಗೆ ಒಂದು ಸ್ವಲ್ಪ ನೀರು ಅದೇ ಮೆಣಸಿನ್ಕಾಯ್ದು ಫ್ರೈ ಮಾಡಿದದ, ಇದು ಮಿಕ್ಸಿ ಮಾಡಿದದಲ್ಲ ಅದ್ರದಂಡೆ ನೀರು ಈ ಥರ ಹಿಂಗೆ ಮಿಕ್ಸ್ ಮಾಡಿ ಹಾಕಬೇಕು. ಮತ್ತೆ ಸುಮ್ಮನೆ ಚಲೋ ಮತ್ತು ವೇಸ್ಟ್ ಬೇರೆ ನೀರು. ಸೊ ಈ ಥರ ಹಿಂಗೆ ಒಂದು ಸ್ವಲ್ಪ ನೀರು ಹಾಕಿ ಗ್ಯಾಸ್ ಫಾಸ್ಟ್ ಇಟ್ಕೇಸಂದು ಕುದಿಸ್ಕೋಬೇಕು. ಅವರು ಕಡ್ಲಿ ಹಿಟ್ಟನ ಹಾಕ್ತಾರ ಬಿಟ್ಟ ಸ್ವಲ್ಪ ಕಡ್ಲಿ ಹಿಟ್ಟು ಚಂದ ತೋಯಿಸ್ಕಿಸಿನಿಲ್ಲ ಇದ್ರಾಗ ಇದು ಮಾಡಿ ಆಮೇಲೆ ಇದು ಹಾಕ್ಬಿಡ್ತಾರ ಬಿಟ್ಟ ಮಜ್ಜಿಗೆ. ಯಾಕಂದ್ರೆ ಹೊಡಿಬಾರ್ದು ಅಂತೇಳಿ. ಸ್ವಲ್ಪ ಸರ್ದಿ ಆಗ್ತದಲ್ಲ
ಅದು ಆಗ್ಬಾರ್ದಂತಂದ್ರೆ ಅದು ಹಾಕ್ಬೇಕು ಕಡ್ಲಿ ಹಿಟ್ಟು. ಸೊ ಈ ತರ ಬಿ ಮಾಡಿ ಒಬ್ರೊಬ್ಬರಿಗೆ ಏನು ಅದು ಮಜ್ಜಿಗೆ ಅಂಬರಿ ಈ ತರ ಮಾಡಿದ್ರೆ ಹೊಡಿತದ ಮೊಸರು ಅದು ಅಂತ ಹೇಳ್ತಾರ. ಸೊ ಈ ರೀತಿ ಇದು ಫಾಲೋ ಮಾಡ್ರಿ ಸ್ಟೆಪ್ಸ್, ಹಿಂಗೆ ಏನು ಹೊಡಲ್ಲ. ಫಸ್ಟ್ ಕಡ್ಲಿ ಹಿಟ್ಟು ತೊಯ್ಸ್ಕೊಂಡ್ ಬಿಟ್ಟ ಇದ್ರ ಹಾಕ್ಬೇಕು ಬಿಟ್ಟ, ಆಮೇಲೆ ಕುದಿತದ ನೋಡ್ಬಿಟ್ಟ. ಇಲ್ಲ ಕಡ್ಲಿ ಹಿಟ್ಟಿನ ಬೇಡ, ನಾವ್ ಹೆಂಗ್ ಮಾಡ್ತೀವಿ ಅದಷ್ಟೇ. ನಾವ್ ಯಾವಾಗ್ಲೂ ಹಿಂಗೆ ಮಾಡ್ತೀವಿ. ಕಡ್ಲಿ ಹಿಟ್ಟು ಅದು ಹಾಕಲ್ಲ ನೋಡ್ರಿ, ನಾವು ಇಷ್ಟೇ ಮಾಡ್ತೀವಿ ಹಿಂಗೆ ಸಿಂಪಲ್. ಕಡ್ಲಿ ಹಿಟ್ಟು ಹಾಕೋದ್ ನಂಗೆ ಇಷ್ಟ ಆಗಲ್ಲ. ಅದು ಕಡ್ಲಿ ಹಿಟ್ಟು ಹಾಕ್ರಿ ಅಂತ ಬಿಟ್ಟ ಕಡ್ಲಿ ಹಿಟ್ಟು ವಾಸ್ಬಿಟ್ಟು. ಸೊ ಅದಕ್ಕೆ ನಾವ್ ಇಷ್ಟ ಹಿಂಗೆ ಮಾಡ್ತೀವಿ. ಇದ್ರಿಂದ ಏನ್ ಹೊಡೆಲ್ಲ ಏನಿಲ್ಲ, ಇನ್ನ ಮಸ್ತ್ ಟೇಸ್ಟ್ ಆಗಿರ್ತದೆ. ಹಾಕಿದ್ರಪ್ಲೆ ಬಂದ್ ಮಾಡ್ಬಿಡ್ಬೇಕಿದ್ದು. ಇದು ಹಿಂಗ್ ಫಸ್ಟಿಗೆ ಚಲೋ ಈ ತರ ಹಿಂಗ ನೀರ್ ಕುದಿಸ್ಕೋಬೇಕು. ನೀನ್ ಫೋನ್ ಹೊಂಟಲ್ವಾ? ಬಿಸಿ ಬಿಸಿ ಅನ್ನದಾಗೆಲ್ಲ ಟೇಸ್ಟ್ ಕೊಡ್ತೀವಿ ಬಿಟ್ಟ. ಸೊ ಅನ್ನದಾಗ ಭಾರಿ ಟೇಸ್ಟ್ ಕೊಡ್ತೀವಿ ಅದು. ಗರಂ ಗರಂ ಸಾಂಬಾರ್ ಆಗ್ಲಿ, ಅಂಬೂರ. ಆಯ್ತಾ, ಇವಾಗ ಇಲ್ಲಿ ಹಾಕ್ಲತ್ತಾರ. ಆಯ್ತು, ಈ ತರ ಹಿಂಗ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಬೇಕು. ಆಯ್ತು ನೋಡ್ರಿ, ಒಮ್ಮೆ ಅದು ಹಾಕ್ಬಿಟ್ಲೇನೆ ಗ್ಯಾಸ್ ಆಫ್ ಮಾಡ್ಬಿಟ್ರೆ ಇಷ್ಟೇ. ಹೊಡಿದ ಬಿಟ್ಟ ಪಟ್ಟ. ಮೊಸರಿಂದ ಇದು ಭಾಳ ಸ್ವಲ್ಪ ನಾಜೂಕು ನೋಡ್ರಿ ಇದೆಲ್ಲ ಅಂತ ಅಡುಗೆ ಮಾಡಿ. ಏನಿಲ್ಲ, ಸಿಂಪಲ್ ಅದ. ಆಯ್ತು, ಅದು ಮೊಸರು ಇದು ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗಟ್ಟಿ ಬೇಕಾದ್ರೆ ಗಟ್ಟಿ ಬಿಟ್ಟು ತಿಳಿ ಬೇಕಾದ್ರೆ ತಿಳಿ. ನೋಡ್ರಿ ನಿಮ್ ಇಷ್ಟ. ನಿಮ್ ಗಟ್ಟಿ ಬೇಕು ಅಂತಂದ್ರೆ ಹೆಚ್ಚಿಗೆ ಮೊಸರು ಹಂಗೆ ಇರ್ಲಿ, ನೀರ್ ಹಾಕೋಬೇಡ್ರಿ. ತಿಳಿ ಬೇಕಂತಂದ್ರೆ ನೀರ್ ಹಾಕೋರಿ ಅಷ್ಟೇ. ಆಯ್ತು, ಕ್ಲೋಸ್ ಮಾಡಿಬಿಡ್ರಿ, ಮುಗಿದೋಯ್ತು. ಆಯ್ತು, ಎಲ್ಲ ಅಡುಗೆ ಆಯ್ತು ನೋಡ್ರಿ. ಇಲ್ಲಿ ಹಲ್ವಾ ಆಗ್ಯದ, ಅಲ್ಲಿ ಅನ್ನ ಆಗ್ಯದ, ಇಲ್ಲಿ ಸಾಂಬಾರ್ ಆಗ್ಯದ, ಪಲ್ಯ ಬಿ ಆಗ್ಯದ. ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇದು ಇತ್ತು ನಮ್ದು ಇವತ್ತಿನ ಬ್ಲಾಗ್. ಸೊ ನಿಮಗೆ ಗೊತ್ತಾಯ್ತಲ್ಲ, ಎಸ್ಪೆಷಲಿ ಅದು ಮೆಂತಿ ಪಲ್ಯ ಮತ್ತು ಅವ್ರಿಕಾಯಿ ಹೆಂಗೆ ರೆಸಿಪಿ ಮಾಡ್ಬೇಕಂತ ಯಾರೆಲ್ಲ ಮಾಡಿಲ್ಲ ತಾನೇ ಟ್ರೈ ಮಾಡ್ರಿ. ಸೊ ಯಾರೆಲ್ಲ ಟ್ರೈ ಮಾಡಿರಿ, ನೀವು ಹೆಂಗೆ ಮಾಡ್ತೀರಿ ರೆಸಿಪಿ ಅಂತ ಹೇಳಿ ಕಮೆಂಟ್ಸ್ದಾಗ. ಹಾಗೆ ಸಪೋರ್ಟ್ ಬಿ ಮಾಡ್ರಿ, ಎಲ್ಲ ಬ್ಲಾಗ್ಸ್ಗಳು ನೋಡ್ರಿ. ಹಾಗೆ ಇನ್ಸ್ಟಾಗ್ರಾಮ್ದಾಗ ಬಿ ನಂದೊಂದು ಐಡಿಯಾ ಅದ, ಅದು ಬಿ ಫಾಲೋ ಮಾಡ್ರಿ, ಚೈತ್ರ ಕಲರ್ 2 ಅಂತ, ಅಲ್ಲಿ ಬಿ ಸಪೋರ್ಟ್ ಮಾಡ್ರಿ. ಸೊ ಇಲ್ಲಿ ಬಿ ಎಲ್ಲ ವ್ಲಾಗ್ಸ್ ಅದೆಲ್ಲ ನೋಡ್ರಿ, ಸಪೋರ್ಟ್ ಮಾಡ್ರಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಹಿಂಗೆ ವ್ಲಾಗ್ಸ್ಗಳು ಮಾಡ್ತಾ ಇರ್ತೀನಂತ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡಿದ್ರೆ ವ್ಯೂಸ್, ಲೈಕ್ಸ್ಗಳು ಹೆಚ್ಚಿಗೆ ಸಿಕ್ಕಿದ್ರೆ ನಮಗೆ ಬಿ ಇಂಟ್ರೆಸ್ಟ್ ಬರ್ತದೆ. ಸೊ ಎಸ್, ಮುಂದಿನ ಬ್ಲಾಗ್ದಾಗ ಸಿಗೇಮಂತ. ಬಾಯ್.